ಕರಿಲಾ ಚಡ್ಡಿಗೌಡನ. ಆಯ್ತು ಗೌಡ್ರೆ. ಚಡ್ಡಿಗೌಡ, ಲೋ ಚಡ್ಡಿಗೌಡ. ಯಾವ ನಾನು ನಮ್ಮ ಬಾವನ ಚಡ್ಡಿಗೌಡ ಅಂತ ಕರ್ತೀಯ? ಅಕ್ಕ ಕರ್ದಿದ್ ನಾನೇ, ಕರ್ಸಿದ್ ಇವ್ರು. ಯಾಕೆ ಗೌಡ್ರ ಅಂತ ಕರ್ಸಿದ್ರಿ? ಅವ್ರಿಗೆ ಚಡ್ಡಿ ಬೆಲೆ ಗೊತ್ತಿಲ್ಲ, ಅದಕ್ಕೆ ಹಂಗೆ ಕರ್ಸರಕಂ ಬಿಡುಪಾರು. ಊರಲ್ಲೂ ಮರೋದೇ ಇಲ್ಲ, ಊರಿಗೆ ಹೊಸ್ದಾಗಿ ಬಂದಿರ್ತ ಅವನು ಮರೋದೇ ಇಲ್ವಾ? ತೆಗೆದು ಬಿಟ್ಟ ಅಂದ್ರೆ ಬಾಗಿಲ್ ಸಂದಿನಲ್ಲಿ ಪಲ್ಲಿ ಕಚ್ಕೊಂಡಂಗೆ ಕಚ್ಕೊಂಡ್ಬಿಡ್ಬೇಕು. ಬಸ್ಸಿ ಸುಮ್ಮನಿರ್ಲ, ಮಾತಾಡ್ತಿದ್ದೀನಲ್ಲ. ಏನ್ ಗೌಡ್ರೆ, ಹಳ್ಳಿನಲ್ಲಿ ನನ್ನನ್ನು ಮೀರ್ಸೋ ತರ ಸಾಣೆ ಮೆರಿತಿದ್ದೀರಂತೆ. ಹೌದು, ಏನೀಗ? ಅಕ್ಕ ನಮ್ಮ ಗೌಡ್ರು ಹೆಂಗಸರಿಗೆ ಆವಾಜ್ ಹಾಕಕ್ಕಿಲ್ಲ. ಯಾಕೆ ಕಸ್ಕೊಂಡ್ ಕೈಗೆ ಬರ್ತದೆ ಅಂತನಾ? ಹಂಗಲ್ಲ, ಹೆಂಗಸರು ಅಂದ್ರೆ ನಮ್ ಗೌಡ್ರು ಸಿಪಾಯಿ ಪಿಕ್ಚರ್ ರಮೇಶ್ ಭಟ್ರ ಇದ್ದಂಗೆ. ನಿಮ್ಮ ಆಟ ಎಲ್ಲ ನಂತಾವ್ ಇಟ್ಕೊಂಡ್ರೆ ಕಣ್ ಗುಡ್ಡಕ್ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಪಾರು ಖುಷಿ ಸಮಾಧಾನವಾಗಿರು, ನಾನು ಅವ್ರ ತಾವ್ ಮಾತಾಡ್ತೀನಿ. ಗೌಡ್ರಿ, ಏನ್ ನಿಮ್ ಪ್ರಾಬ್ಲಮ್ಮು? ಏನೇ ಗೌಡ, ನಮ್ಮ ಹಳ್ಳಿ ಜನಗಳಿಗೆಲ್ಲ ನಾನು ಕೊಡ್ಬೇಕಾಗಿರೋ ಬಡ್ಡಿ ದುಡ್ಡು ಸಾಲನು ವಾಪಸ್ ಕೊಡ್ಬೇಡ ಅಂದ್ಯಂತೆ. ಹೇಳೀನಿ ಏನ್ ಶಿವ ಈಗ? ಅಯ್ಯೋ, ನೀನ್ ಯಾವ ತೋಲಂಡರ ಏನೋ ನನ್ ದುಡ್ಡು ನಾನು ಕೊಡ್ಬೇಡ ಅನ್ನೋದಕ್ಕೆ. ಯೋ ಗೌಡ, ಮೊದ್ಲೇ ನಮ್ಮ ರೈತರು ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಲ್ಲ ಅಂತ ಕಷ್ಟದಲ್ಲಿ ಇರ್ಬೇಕಾದ್ರೆ ನೀನು ಅವ್ರಿಗೆ ಸಹಾಯ ಮಾಡೋದ್ ಬಿಟ್ಬಿಟ್ಟು ಬಿಟ್ಟಿ ಬಡ್ಡಿ ದುಡ್ಗ ಕೈ ಚಾಚ್ತಿಯಲ್ಲ, ನಿನ್ಗೊಂಚೂರು ಮನ್ಸತ್ವ ಇಲ್ವಾ? ಲೇ ಗೌಡ, ನಾ ಏನ್ ಬಿಟ್ಟಿ ದುಡ್ಡಿಗೆ ಕೈ ಚಾಚ್ತಾ ಇಲ್ಲ. ಕಷ್ಟ ಅಂತ ಅಟ್ಟಿ ಚೋರಿಗೆ ಬಂದಾಗ ಕೈಗಿಟ್ಟು ಕಳ್ಸಿವ್ನಿ. ಸರಿಯಾದ ಟೈಮ್ಗೆ ದುಡ್ಡು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಬಡ್ಡಿ ಆದ್ರೂ ಕಟ್ಬೇಕಲ್ವಾ? ಬಡ್ಡಿ ತಗೊಂಡ್ರುವೆ ನ್ಯಾಯವಾಗಿ ತಗೋಬೇಕು. ಹಿಂಗೆ ಅನ್ಯಾಯವಾಗಿ ತಗೋತಿದ್ರೆ ಬಿರ್ನೆ ಹೋಗಿ ಹಾಕ್ಸ್ಕೊತೀರಾ. ಅಯ್ಯೋ ನೋಡಮ್ಮ ಪಾರು, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನಿದ್ ಬಿಡಮ್ಮ. ನಾನು ಹೇಳಿಲ್ವಾ, ಹೆಂಗಸರಿಗೆ ಆವಾಜ್ ಹಾಕಕ್ ನಮ್ ಗೌಡ್ರಿಗೆ ಬರಾಕಿಲ್ಲ. ಗೌಡ್ರೆ, ಇವಳಿಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನನಗೆಲ್ಲ ಅರ್ಥ ಆಯ್ತದೆ. ಆಮೇಲೆ ನನ್ಗೆಲ್ಲ ಅರ್ಥ ಮಾಡ್ತಾರೆ. ನೀವು ಸುಮ್ಮನೆ ಇದ್ದು ಬಿಡಿ. ನಿನ್ ದುಡ್ಡಾಗಿದ್ರೆ ನೀ ಸುಮ್ಮನೆ ಇರ್ತಿದ್ಯಾ? ನನ್ನ ಬಡ್ಡಿಗೂ ದುಡ್ಡು ಕೊಡಲ್ಲ, ಕೊಟ್ರ ಕಳ್ಳ ಬಡ್ಡಿನೂ ತಗೊಳಲ್ಲ. ಅದು ಅಲ್ದೆ ಅಪ್ಪ ತಾತನು ಕೊಟ್ಟ ಸಾಲಕ್ಕೆ ಮಕ್ಕಳು ಮೊಮ್ಮಕ್ಕಳ ರಕ್ತ ಕುಡಿಯಲ್ಲ. ಓಹೋ, ಅಂದ್ರೆ ನಾನಂತ ಕೆಲಸ ಮಾಡ್ತೀವಿನಾ? ನಿಮ್ ಬಂಡವಾಳ ಎಲ್ರಿಗೂ ಗೊತ್ತಾಗದೆ. ಊರ್ ಯಜಮಾನ ಆಗಿದ್ಕೊಂಡು ಊರವ್ರಿಗೆ ಆದ್ರೂ ಸಹಾಯ ಮಾಡಿ, ಇಲ್ವಾ ತೆಪ್ಪಗಿರಿ, ಅವ್ರ ಸಾವು ಕಾರಣ ಆಗ್ಬೇಡಿ. ಅಂದ್ರೆ ನಮ್ಮೂರ್ ಜನಗಳನ್ನ ನನ್ನ ವಿರುದ್ಧನೇ ತಿರುಗಿಸ್ತಿದ್ಯಾ ಅಂತ ಆಯ್ತು. ಬೇಡ ಗೌಡ, 3 ದಿನ ಇರೋದಕ್ಕೆ ಬಂದಿದ್ಯಾ, ಇದ್ಬಿಟ್ಟು ಹೊಟ್ಟೋಗ್ತಾ ಇರು. ಸುಮ್ನೆ ಯಜಮಾನ್ಕೆ ನಾ ತೋರ್ಸೋದಕ್ಕೆ ಬರ್ಬೇಡ. ಬಂದ್ರೆ ಏನಯ್ಯ ಮಾಡಿಯೇ? ನಮ್ ಬಾವನ್ ಪಕ್ಕ ನಾನ್ ಇರೋವರೆಗೂ ಯಾವನು ಏನು ಮಾಡ್ಕೊಳಕ್ ಆಗಕ್ಕಿಲ್ಲ. ಬಾವು, ಈ ಊರಿನ ಯಜಮಾನ್ಕೆ ನಿಮಗ್ ಸಿಕ್ಕು, ಈ ಊರ್ ಜನ ನೆಮ್ಮದಿಯಾಗಿರಕ್ ಏನ್ ಬೇಕೋ ಎಲ್ಲ ಮಾಡಿ. ನೀವು ಕೈ ಇಟ್ಟು ಬೀದಿ ಎಲ್ಲ ನಿಮ್ದೆ. ನೀವ್ ಅನ್ಕೊಂಡಿರೋ ಗುರಿ ಮುಟ್ಟಿ ಬೆಟ್ಟ ಹತ್ತಿ ಗುಡ್ಡ ಕಡಿಯೋವರೆಗೂ ನಾನ್ ನಿಮ್ ಜೊತೆಗೆ ಇರ್ತೀನಿ. ಈ ರೀತಿ ಸಿನಿಮಾ ಡೈಲಾಗ್ ಹೊಡ್ಬಿಟ್ರೆ ನಾ ಎದುರ್ಕೊಂಡ್ಬಿಡ್ತೀನಿ ತಾನೆ. ಎದುರ್ಕೋಬೇಕು, ಎದುರ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಎದುರ್ಕೊಳ್ಳಿಲ್ಲ ಅಂದ್ರೆ ಉಗ್ರ ನರಸಿಂಹ ಅವತಾರ ತಾಳ್ಬೇಕಾಯ್ತದೆ. ಸಾಕು ಬುಡುಪಾರು, ಜಾಸ್ತಿ ರೊಚ್ಚಿಗಳ್ಬೇಡ, ಆಮೇಲೆ ನಾನೇ ಬೆಚ್ಚಿ ಬಿದ್ದು ಬಿಡ್ತೀನಿ. ಗೌಡ, ಹೆಂಗಸರನ್ನ ಮುಂದೆ ಬಿಟ್ಟು ನನಗೆ ಆವಾಜ್ ಹಾಕಿಸ್ತೀಯಾ? ಸಿಂಹ ಗರ್ಜಿಸ್ರ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸ್ರ ನಾಡೇ ನಡುಗ್ತದೆ. ಹೆಂಗಸ್ರನ್ನ ಮುಂದೆ ಬಿಟ್ಟು ಅವಾಜ್ ಹಾಕಿಸ್ತಾ ಇಲ್ಲ, ನಿನ್ನ ನೋಡಿದ್ರೆ ಹೆಂಗಸ್ರು ಅವಾಜ್ ಹಾಕಂಗಿದೆ ಅಂತ ಹೇಳ್ತಾವ್ನಿ. ಅಡ ಕಲ್ಟಿವೇಟ್ರು, ಇಷ್ಟೊತ್ತು ಗಂಟೆ ನಿನ್ ಜೊತೆಗೆ ಹಿಂಗೆಲ್ಲ ಮಾಡ್ಬಿಟ್ನಾ? ಸಿಂಗ್ ಮಾಸ್ಟ್ರೆ, ಎಂತದಿದು ಮದರ ಬಾಬುಯ ಮನೆ ಮುಂದೆ ನಿಂತುಕೊಂಡು ಪುಟ್ಟಕ್ಕನ ಬಗ್ಗೆ ಅನ್ಸ್ಕೊಂತಿದ್ದೀರಾ? ಅದು ನನ್ನ ಪರ್ಸ್ನಲ್ಲು, ನಿನ್ ಜೊತೆಗೆ ಹೋಗ್ಬಿಟ್ರೆ ಪೊಲ್ಯೂಷನ್ ಆಗ್ಬಿಡ್ತದೆ. ನಂಗೆ ಗೊತ್ತುಂಟು, ಯಾವತ್ತು ನೋಡಿದ್ರು ಪೊಲ್ಯೂಷನ್ ಪಾಪ್ಯುಲೇಷನ್ ಬಗ್ಗೆ ಯೋಚನೆ ಮಾಡೋದಂತ. ಅಡ ಕಲ್ಟಿವೇಟ್ರು, ನನ್ನ ಕಾಲೆಳೆಯೋ ಮಾತಾಡ್ರೆ ಕಲ್ ತಕ ಹೊಡೆದಾಕ್ಬಿಡ್ತೀನಿ. ಹೋಗಿ ನರಸಿಂಹ, ನೀವು ಗೌಡನ ಪಟ್ಟ ಏರುವ ಸ್ಥಾನದಲ್ಲಿದ್ದೀರಾ. ಈ ನಮ್ಮನೆ ಸ್ಟೈಲಿಶ್ ಆಗಿ ಮಾತಾಡಬೇಡಿ. ಆಮೇಲೆ 70ರ ಹರೆಯದಲ್ಲಿ ಮಾಡಬಾರ್ದನ್ನು ಮಾಡಿ ಜನಗಳ ಬಾಯಲ್ಲಿ ಕಿಡ್ಡಿ ಶನಿಸಿಕೊಂಡವರಲ್ಲಿ ಇಷ್ಟಿಗೆ ಸೇರಿ ಬಿಡ್ತೀರಾ. ಮಧುರ ಬಾಬಿ ನಮ್ಮನ್ನ ಎಂತದಕ್ಕೆ ಕರೆಸಿದ್ದಾರೆ ಅಂತೇಳಿ ವಿಚಾರಿಸುವ. ರಾಕಿ, ಹಾಯ್ ಮಧುರ ಬಾಬಿ, ಗಜಕೇಸರಿಯನ್ನ ಕರ್ಕೊಂಡು ಬಂದಿದ್ದೇನೆ. ಹಂಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ, ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಕರ್ಕೊಂಬರೋದಲ್ವಾ? ಅನೇಪ್ನವ್ರೆ, ನಮ್ಮಲ್ಲೇ ಅದೆಲ್ಲ ಯಾಕೆ ಬಿಡಿ. ಹಾಗೂ ಒಂದ್ ವೇಳೆ ನಿಮ್ಗೆ ಹಾಕ್ಬೇಕು ಅನ್ಸರೆ ಮಧುರ ಅವ್ರ ಕೈಲಿ ಹಾಕ್ಸ್ಬಿಡಿ. ನೀವ್ ಯಾವ ಘನಂದಾರಿ ಕೆಲಸ ಮಾಡಿದಿರ ಅಂತ ನಿಮಗ್ ಹಾರ ಹಾಕಿ ಸನ್ಮಾನ ಮಾಡ್ಬೇಕು? ಅಂದ್ರೆ ನಾನು ರೈತರ ಪರವಾಗಿ ಹೋರಾಟ ಮಾಡ್ತಾರೋ ವಿಷಯ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ? ಗೊತ್ತಿದೆ, ಅದಕ್ಕೆ ಉಗ್ಯ ಕರೆದಿದ್ದು. ನಾನು ಜನಸೇವೆ ಮಾಡಿದ್ರೆ ನೀವು ನಾನು ಉಗಿದ್ರಿಯಾ? ಮತ್ತಿನ್ನೇನ್ ಗೌಡ್ರೆ, ಊರ್ ಜನರಿಗೆ ಸಹಾಯ ಆಗ್ಲಿ ಅಂತ ಊರ್ ಗೌಡ್ರು ಸಾಲ ಕೊಟ್ಟಿದ್ರೆ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಡಿ ಅಂತ ಬ್ರೈನ್ ವಾಶ್ ಮಾಡ್ತಿದ್ದೀರಂತೆ. ನಾನಾ? ಇಲ್ಲ, ಸತ್ತು ಸಮಾಧಿ ಸೇರಿರೋ ನಿಮ್ ತಾತ. ಓಯ್ ಜಾನಿ ಬಾಯ್, ಈ ಮನುಷ್ಯ ದುಡ್ಡು ಖರ್ಚಾಗ್ತದೆ ಅಂತೇಳಿ ಅವರ ತಾತನ ಸಮಾಧಿ ಕೂಡ ಕಟ್ಟಿರ್ಲಿಕ್ಕಿಲ್ಲ. ಐ ಆಮ್ ರೈಟ್ ಮಾಸ್ಟರ್.
ಇನ್ನೊಂದೇ ಒಂದು ಮಾತಾಡಿದ್ರೆ ನಮ್ಮ ತಾತನ ಸಮಾಧಿ ಕಟ್ಸಿದಿನೋ ಬಿಟ್ಟಿದಿನೋ ನಿನ್ ಸಮಾಧಿ ಅಂತೂ ಕಟ್ಟಿಬಿಡ್ತೀನಿ. ಐ ಲೈಕ್ ಇಟ್. ಮಧುರ ಅವ್ರೆ, ನಾನು ಯಾವತ್ತೂ ಕಂಡವ್ರಟ್ಟಿ ಮುರಿಯೋ ಕೆಟ್ಟ ಕೆಲಸ ಮಾಡಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಊರ್ ಜನರಿಗೆ ಸಾಲ ವಾಪಸ್ ಕೊಡ್ಬೇಡಿ ಅಂತ ಹೇಳಿ ಊರ್ ಗೌಡ್ರಿಗೆ ಲಾಸ್ ಆಗೋ ರೀತಿ ಮಾಡಿರೋದು ಕೆಟ್ಟ ಕೆಲ್ಸ ಅಲ್ವಾ? ಕೇಳಿ ಅಂತ ಊರ್ಗೌಡ ಬಂದು ಹೇಳ್ಕೊಟ್ನಾ? ಅವ್ರು ಹೇಳಿ ಬಿಡ್ಲಿ, ಊರು ಸಾಬ್ರಿ ನಿಮ್ಗೆ ಯಾಕ್ರಿ? ಅಣ್ಣಪ್ಪನವ್ರಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದಾರಿ. ಆ ಊರ್ ಗೌಡ ಊರ್ ಜನಗಳಿಗೆ ಸಹಾಯ ಮಾಡೋ ದೃಷ್ಟಿಲಿ ದುಡ್ಡು ಕೊಟ್ಟಿಲ್ಲ. ಬಡ್ಡಿ ಚಕ್ರ ಬಡ್ಡಿ ದಂಧೆ ಮಾಡಿ ಬಡವ್ರ ರಕ್ತನ ಈರಕ ರೈತರಿಗೆ ದುಡ್ಡು ಕೊಟ್ಟು ಯಾಮಾರ್ಸನೆ. ಅವ್ರ ರೈತರಿಗೆ ಯಾಮಾರ್ಸಿದಾರಂತ ನಿಮಗೆ ಯಾರು ಹೇಳಿದ್ದು? ಆ ಗೌಡನ್ ದೌರ್ಜನ್ಯ ದಬ್ಬಾಳಿಕೆಗೆ ನೊಂದು ಬೆಂದು ಬೇಸತ್ತು ಜನ ಆತ್ಮಹತ್ಯೆ ಮಾಡ್ಕೊಳಕ್ ಹೋಯ್ತಾ ಇದ್ರು. ಇದನ್ನೆಲ್ಲ ನಾವು ನಂಬೇಕಾ? ತೊಂದ್ರೆ ಇಲ್ಲ. ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಆ ದೃಶ್ಯನ ನಮ್ ಕಲ್ಟಿವೇಟರ್ ನೋಡೋಣ, ಇವನ್ನ ಕೇಳ್ಕೊಳ್ಳಿ. ರಾಕಿ, ಇವ್ರು ಹೇಳ್ತಿರೋದಲ್ಲ ನಿಜಾನಾ? ಹೌದು ಮಧುರ ಬಾಬಿ, ಸಾಯುವವರನ್ನೆಲ್ಲ ತಡೆದು ನನಗೆ ಸಿಗುವ 2 ತಿಥಿ ಊಟವನ್ನು ಸಿಗದ ಹಾಗೆ ಮಾಡಿದ್ರು ಈ ಶಿಗಡಿ ರಾಮ. ಮತ್ ಊರ್ ಗೌಡ್ರು ಎಲ್ಲ ನಿಮ್ದೆ ತಪ್ಪು ಅನ್ನೋ ರೀತಿ ಮಾತಾಡಿದ್ರು. ಡ್ರಾಮಾ ಮಾಡ್ತಾನೆ. ಮಧುರ ಅವ್ರ, ಆ ಊರ್ ಗೌಡ ಮಾಡೋ ಅಕ್ರಮಗಳನ್ನ ತಡೆದು ಊರ್ ಜನಕ್ಕೆಲ್ಲ ನನ್ನ ಕೈಲಾಸ ಸಹಾಯ ಮಾಡಬೇಕು ಅಂತ ಈ ತರ ರಿಸ್ಕ್ ತಕೊಂಡಿನಿ. ಈಗ ಹೇಳಿ, ನಾನು ಮಾಡ್ದ ತಪ್ಪ? ಗೌಡ್ರೆ, ನೀವ್ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಅಂದ್ರೆ ಇಷ್ಟ ದಿನ ಬರೀ ಕೆಟ್ಟ ಕೆಲಸನೇ ಮಾಡ್ತಿದ್ರಿ ಅಂತ. ಜಾನಿ, ಗೌಡ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ. ಗೌಡ್ರೆ, ನಿಮ್ ಹೋರಾಟನ ಮುಂದುವರಿಸಿ, ನಾವು ನಿಮ್ ಜೊತೆಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮಧುರ ಅವ್ರೆ. ನೀವು ನನ್ನ ಜೊತೆಗಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಈ ಗಲಾಟೆಯಲ್ಲಿ ನೀವು ಜೈಲ್ ಪಾಲ್ ಆದ್ರೆ ನಾವಿಬ್ರು ಸೈಡಲ್ಲಿ ನಿಂತ್ಕೊಂಡು ಟಾಟಾ ಮಾಡ್ತೀವಿ. ಜಾನಿ, ಒಳ್ಳೆಯವರು ಜೈಲ್ ಪಾಲಾಗೋದಕ್ಕೆ ನಾನ್ ಬಿಡಲ್ಲ. ಗೌಡ್ರೆ, ನೀವು ಧೈರ್ಯವಾಗಿ ಮುನ್ನುಗ್ಗಿ, ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಎಲ್ಲಿಗೆ ಮುನ್ನುಗ್ಗಿ ಅಂದ್ರಲ್ಲ, ನನ್ನ ಕನಸು ನನ್ಸಾಗ್ಬೋದು. ನನಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಸ್ಟಿಲ್ ಐ ಆಮ್ ರೆಡಿ. ಶ್ರೀ ಸಾರ್ ಬಿಡು, ಶ್ರೀ ನೀರಿಡು. ಅಲ್ಲೇ ಇಲ್ವಾ? ಅವಾಗಿಂದ ನಾನು ಏನೋ ಹೇಳ್ಬೇಕು ಅಂತ ಕಾಯ್ತಾ ಇದ್ರೆ ಬೇಕು ಅಂತ ನೀರಿಡು, ಸಾರ್ ಬಿಡು, ಅನ್ನ ಹಾಕು, ತುಪ್ಪ ಹಾಕು ಅಂದಿರಿಯಾ? ನಾನು ಹೇಳೋದು ನಾವು ಕೇಳೋ ಗೌಡ. ತೊಂದರೆ ಇಲ್ಲ, ಅದೇನು ಹೇಳು. ನೀವು ಈ ಊರ್ ಜನಕ್ಕೆ ಸಹಾಯ ಮಾಡ್ತಾ ಇರೋದಕ್ಕೆ ಇಡೀ ಊರೇ ನಿಮ್ಮನ್ನ ದ್ಯಾವ್ರು ಅಂತ ನೋಡ್ತಾ ಇದೆ. ಇದನ್ನೆಲ್ಲ ನೋಡಿ ನಂಗೆ ಸಾರಿ ಖುಷಿ ಆಗ್ತಾ ಇದೆ. ಬರೀ ಖುಷಿ ಪಡು, ಬೇರೆ ಏನು ಪಡಕ್ ಹೋಗ್ಬೇಡ. ಯಾಕೋ ನನ್ನ ಯಜಮಾನ ಹಂಗಂದಿ? ನಾನು ನಿನ್ನ ಯಜಮಾನ ಅಲ್ಲ. ನಾಳೆ ಆಯ್ತೀರ ಬಿಡಿ. ನೋಡು, ಈ ತರ ಬ್ಯಾಡ್ದಾರ ಮಾತನ್ನೆಲ್ಲ ಆಡ್ಕೊಂಡು ದಂಡಕ್ ಬಂದ್ರೆ ನಿಮ್ಮ ಅಕ್ಕನ ಪತ್ರ ಬರೆದು ಬಿಡ್ತೀನಿ. ಏನಂತ? ನನ್ಗೂ ನಿನ್ ತಂಗಿಗೂ ಪಿರುತಿ ಆಗದೆ, ನೀನ್ ಅಲ್ಲೇ ಇರು, ನಾವಿಬ್ರು ಇಲ್ಲೇ ಇರ್ತೀವಂತನಾ? ಬಾರು, ಇನ್ನೊಂದ್ಸತ ಪಿರುತಿ ಅಂದ್ರೆ ಬೇವನ್ ಸೊಪ್ಪು ತಗೊಂಬಂದ್ ಬಾರ್ಸಾಕ್ ಬಿಡ್ತೀನಿ. ಯಾಕೋ ಚಂದ್ರ ನಿನಗ್ ನನ್ ಮೇಲೆ ಅಷ್ಟೊಂದು ಕೋಪ? ನಿಮಗ್ ಕೋಪ ಬಂದಾಗ ಕಲ್ಯಾಣ ಸೇವೆ ನೆನ್ಸ್ಕೊಳ್ಳಿ. ಹಿಂಗೆಲ್ಲ ಮಾತಾಡ್ತಾ ಉಣ್ಣೆಲ್ಲ ಎದ್ದೋಗ್ಬಿಡ್ತೀನಿ. ವ್ಯಾಣ, ನಾನ್ ನಿಮ್ಗೋಸ್ಕರ ಅಂತಾನೆ ನಾನ್ ಪ್ರೀತಿ ಸುರ್ಸಿ ಅಡ್ಗೆ ಮಾಡಿವ್ನಿ. ಸದ್ಯ ಬೇವ್ರು ಸುರ್ಸಿಲ್ವಲ್ಲ. ಸಂಜೆ ಮಾಡ್ತೀನಿ ಬಿಡಿ. ಆಮ್ಯಾಕೆ ಇನ್ನೊಂದು ವಿಷಯ, ಈ ಊರ್ ಜನಕ್ಕೆ ಈ ಊರ್ ಗೌಡ್ರಿಂದ ಮುಕ್ತಿ ಸಿಕ್ಕದ್ಮೇಲೆ ಈ ಊರಿಗೆ ನೀವೇ ಗೌಡ, ನಾನೇ ಗೌಡ್ತಿ. ಇಲ್ಲಿ ಕೆಲಸ ಮುಗಿದ್ಮೇಲೆ ನಾ ಬೆಂಗ್ಳೂರ್ಗೆ ಹೋಯ್ತೀನಿ. ಆಮೇಲೆ ನೀವು ಒಬ್ಳೆ ಗೌಡ್ತಿಯಾಗಿರು. ಎಷ್ಟು ದಿವಸ ನನ್ನ ಎದುರುಗಡೆ ಕೈ ಒಡ್ಕೊಂಡು ನಿಂತ್ಕೋತಾ ಇದ್ದಂತ ಬಡ್ಡೆತ್ತವು ಇವತ್ತು ನನ್ನ ವಿರುದ್ಧನೇ ಮಾತಾಡೋ ತರ ಆಗೋದ್ರಾ? ಮಾತಾಡೋ ತರ ಏನು ಮಾತಾಡಾಯ್ತು. ನನಗೆ ಗೊತ್ತು ಕಲ, ಅವ್ರ ಬಾಲನ ಹೆಂಗ್ ಕತ್ತರಿಸ್ಬೇಕು ಅಂತ ಗೊತ್ತು. ಅವ್ರಿಗೆ ಬಾಲನೇ ಇಲ್ವಲ್ಲ, ಹೆಂಗ್ ಕತ್ತರಿಸ್ತೀರಾ? ಬಾಲ ಅಂಟಿಸಿ ಕತ್ತರಿಸ್ತೀನಿ. ಒಸಿ ನನ್ನ ಮಾತನ್ನ ಕೇಳಲ್ಲ? ಆಯ್ತು, ಕೇಳಿಸ್ಕೊಳ್ತೀನಿ, ಹೇಳಿ. ಇವತ್ತೇ ಎಲ್ರೂ ತಕ್ಕ ಹೋಗಿ ಅವ್ರ ಮಕ್ಕಳು ಕೊಟ್ಟಿರೋ ಶಾಲೆ ಫೀಸು, ಕಡಿಮೆ ಬಾಡಿಗೆ ಕೊಟ್ಟಿರೋ ಮನೆ, ಅವ್ರ ಮಕ್ಕಳ ಮದುವೆಗೆ ಖರ್ಚು ಮಾಡಿದ್ದು. ಮಧುರವ್ರೆ, ಇದೇನದು ಹಿಂಗ್ ಕೇಳ್ತಿದಾರಿ? ಈಗ ಇಡೀ ಊರೇ ನನ್ನ ಕೈಲದೆ. ನೀವು ಕೇಳಿದ್ದೆಲ್ಲ ನಿಮ್ದಿ. ಅದೇನ್ ಬೇಕು ಕೇಳಿ. ನಾವು ಯಜಮಾನಿಕೆನ ವಾಪಸ್ ಪಡೆದ್ರೆ ತಪ್ಪಾಯ್ತದೆ. ಯಾರು ಏನು ಹೇಳಿದ್ರು ಅಷ್ಟೇ, ನಾನು ಇದಕ್ಕೆ ಒಪ್ಪಕ್ಕಿಲ್ಲ ಅಂದ್ರೆ ಒಪ್ಪಕ್ಕಿಲ್ಲ. ಇಲ್ಲ, ಅವನು ನಿನ್ನ ಒಪ್ಪಿಗೆನ ಕೇಳಿಲ್ಲ.